ಗೌರಿಬಿದನೂರು ತಾಲೂಕಿನಲ್ಲಿ ಹಣಬಲದ ರಾಜಕೀಯ ಮತ್ತು ದೌರ್ಜನ್ಯ ಜೋರಾಗಿ ನಡೆಯುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್.ವಿ. ಮಂಜುನಾಥ್ ಶಾಸಕ ಪುಟ್ಟಸ್ವಾಮಿ ಗೌಡರ ವಿರುದ್ಧ ಗುಡುಗಿದರು. ಹೊಸೂರಿನಲ್ಲಿ ಬುಧವಾರ ಏರ್ಪಡಿಸಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಾಲೂಕಿನ ಅಭಿವೃದ್ಧಿಯಾಗುತ್ತದೆ ಮತ್ತು ಭ್ರಷ್ಟಾಚಾರ ರಹಿತ ಆಡಳಿತ ನೀಡುತ್ತಾರೆ ಎಂದು ನಂಬಿ ಶಾಸಕ ಪುಟ್ಟಸ್ವಾಮಿ ಗೌಡರಿಗೆ ಬೆಂಬಲ ಸೂಚಿಸಿದ್ದೆವು. ಆದರೆ ಕೆಲವೇ ತಿಂಗಳುಗಳಲ್ಲಿ ಎಲ್ಲ ನಿರೀಕ್ಷೆಗಳು ಹುಸಿಯಾದವು. ನನ್ನ ಅವಿವೇಕದ ನಿರ್ಧಾರಕ್ಕೆ ತಾಲೂಕಿನ ಜನತೆ ಕ್ಷಮಿಸಬೇಕು ಎಂದ ಅವರು, ಇತ್ತೀಚೆಗೆ ನಡೆಯುತ್ತಿರುವ ಎಲ್ಲ ಚುನಾವಣೆಗಳಲ್ಲಿ ಶಾಸಕರು ಹಣ ಬಲದ ರಾಜಕಾರಣ ಮಾಡಿ ಗೆಲ್ಲುವುದರ ಜೊತೆಗೆ ಅಭಿವೃದ್ಧಿ ರಾಜಕಾರಣಕ್ಕಿಂತ ಬೆದರಿಕೆಯ ರಾಜಕಾರಣ ವಿಜೃಂಭಿಸುವಂತೆ ಮಾಡುತ್ತಿದ್ದಾರೆ. ಸಮಾಜದ ಸ್ವಾಸ್ಥ್ಯ ಕೆಡುವವರನ್ನು ಆಯಾ ಕಠಿಣ ಜಾಗಗಳಲ್ಲಿ ಕೂರಿಸಿದ್ದರೆ ಇದರಿಂದ ಸಮಾಜದ ಮತ್ತು ಇಡೀ ವ್ಯವಸ್ಥೆಯ ಸ್ವಾಸ್ಥ್ಯ ಹಾಳಾಗುತ್ತಿದೆ. ಶಾಸಕರು ಹಿರಿಯ ರಾಜಕಾರಣಿಗಳಿಂದ ರಾಜಕೀಯ ಪಾಠ ಕಲಿಯಬೇಕು. ಬ್ರಿಟಿಷರನ್ನೇ ಎದುರಿಸಿದ ಇತಿಹಾಸ ತಾಲೂಕಿಗಿದೆ. ಹಣ ಮತ್ತು ದೌರ್ಜನ್ಯದ ರಾಜಕೀಯ ಹೆಚ್ಚು ದಿನ ನಡೆಯುವುದಿಲ್ಲ. ಇದನ್ನು ಕ್ಷೇತ್ರದ ಜನತೆ ಮತ್ತು ಎಲ್ಲ ಪಕ್ಷಗಳು ಅರ್ಥ ಮಾಡಿಕೊಂಡು ಒಟ್ಟಾಗಿ ಹೋರಾಟ ಮಾಡದಿದ್ದಲ್ಲಿ ತಾಲೂಕಿನ ಭವಿಷ್ಯದ ರಾಜಕೀಯ ವ್ಯವಸ್ಥೆಯು ಉತ್ತರ ಪೀನಕಿನಿ ನದಿಯ ಹಾಗೆ ಹಾಳಾಗಲಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾನು ದಿವಂಗತ ಆರ್.ಎಲ್. ಜಾಲಪ್ಪನವರ ರಾಜಕೀಯ ಗರಡಿಯಲ್ಲಿ ಪಳಗಿದ್ದವನು. ಕಾಂಗ್ರೆಸ್ನ ಜಾತ್ಯತೀತ ಸಿದ್ಧಾಂತಗಳಲ್ಲಿ ಬದ್ಧತೆ ಮತ್ತು ನಂಬಿಕೆ ಇಟ್ಟಿರುವವನು. ಯಾರಿಂದಲೂ ರಾಜಕೀಯ ಕಲಿಯುವ ಅಗತ್ಯವಿಲ್ಲ. ಹೊಸೂರಿನ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಿಡಿದು ದೆಹಲಿಯವರೆಗೆ ರಾಜಕಾರಣ ಮಾಡುವ ಶಕ್ತಿಯನ್ನು ಭಗವಂತ ನೀಡಿದ್ದಾನೆ. ನನಗೆ ಅಧಿಕಾರ ಇದ್ದರೂ ಪವರ್ಫುಲ್, ಅಧಿಕಾರ ಇಲ್ಲದಿದ್ದರೂ ಪವರ್ಫುಲ್. ಇದು ಕೇವಲ ಟ್ರೇಲರ್. ಮುಂದಿನ ರಾಜಕೀಯವನ್ನು ಕಾದು ನೋಡಿ ಎಂದು ಗುಡುಗಿದರು. ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಜಿ.ಕೆ. ಸತೀಶ್ ಕುಮಾರ್ ಮಾತನಾಡಿ, ಕ್ಷೇತ್ರದಲ್ಲಿ ದಶಕಗಳಿಂದ ರಾಜಕೀಯ ಮಾಡಿಕೊಂಡು ಬಂದಿದ್ದೇವೆ. ಕಾಂಗ್ರೆಸ್ ಪಕ್ಷದ ಮೇಲೆ ಅಸಮಾಧಾನದಿಂದ ಪಕ್ಷವನ್ನು ತೊರೆದು ಕೆಎಚ್ಪಿ ಬಣಕ್ಕೆ ಬೆಂಬಲ ನೀಡಿ ಹಗಲಿರುಳು ತಾಲೂಕಿನಾದ್ಯಂತ ಸಂಘಟನೆ ಮಾಡಿ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ವಿಧಾನಸಭೆ ಚುನಾವಣೆ ಗೆಲ್ಲಲು ಶ್ರಮಿಸಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ಗೆದ್ದರೆ ಸತೀಶ್, ಲಕ್ಷ್ಮೀ ನಾರಾಯಣ, ಶ್ರೀನಿವಾಸ್ ಗೌಡ, ಗೋಪಾಲ್, ರಮೇಶ್, ಮೊಹಮ್ಮದ್ ಮಜರ್ ಮುಂತಾದವರು ಉಪಸ್ಥಿತರಿದ್ದರು. ಖಂಡಿತ ಇಲ್ಲ. ಈಗ ಯಾವ ಪರ್ಯಾಯ ಶಕ್ತಿ ಯಾವ ರಾಜಕೀಯವೂ ಅಲ್ಲ. ಮೊಟ್ಟ ಮೊದಲು ನಮ್ಮ ಕಣ್ಣು ಮುಂದೆ ಇರತಕ್ಕಂಥದ್ದು ಈ ತಾಲೂಕು ನಾಗಿರೆಡ್ಡಿಯವರ ಕಾಲದಿಂದ ಶಿವಶಂಕರ್ ರೆಡ್ಡಿಯವರ ಕಾಲದವರೆಗೆ ಯಾವುದೋ ಸಣ್ಣ ಪುಟ್ಟ ಕೆಲವು ಘಟನೆಗಳನ್ನು ಹೊರತುಪಡಿಸಿ ಪಕ್ಷಾತೀತವಾಗಿ ಸಾಮರಸ್ಯದಿಂದ ವ್ಯವಸ್ಥೆಯನ್ನು ನಾಶ ಮಾಡದೆ ಏನು ನಾವೆಲ್ಲರೂ ಅಣ್ಣ ತಮ್ಮಂದ್ರ ತರ ಇದ್ವಿ, ಆ ರೀತಿ ಇರೋದಕ್ಕೆ ಏನು ಪರ್ಯಾಯ ಮಾಡೋದಕ್ಕೆ ಸರ್? ಯಾವ ಪರ್ಯಾಯವೂ ಇಲ್ಲ. ಚುನಾವಣೆಗಳು ಬಂದಾಗ ಚುನಾವಣೆ ಮಾಡ್ತೀವಿ. ನಮ್ಮ ತಾಲೂಕು ನಮಗೆ ಉಳಿಲಿ, ಅದು ಶಾಂತಿಯ ಪ್ರೆಸ್ ಮೀಟ್ ಒಂದ್ ರೀತಿ ಗೌರಿಬಿದನೂರು ತಾಲೂಕಿನ ಘಟಬಂಧನ ಆಗೋ ಯಾವ ಘಟಬಂಧನ ಇಲ್ಲ. ಈ ಘಟಬಂಧನ ಆಗೋದಕ್ಕೆ ಏನಿದೆ? ನಾನು ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ ಮಂಜುನಾಥ್ ಅವರೇ. ವಿಧಾನಸಭಾ ಚುನಾವಣೆಗಳು ಆಗೋದಕ್ಕೆ ಮುಂಚೆ MLC ಎಲೆಕ್ಷನ್ ಆಯ್ತು. ನಾನು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ. ಈಗಿನ ಶಾಸಕರು ಯಾರಿಗ್ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತು. ಲೋಕಸಭಾ ಚುನಾವಣೆ ಬಂತು. ನನಗೆ ನಮ್ಮೂರ್ನಲ್ಲಿ ನಡೆದ ಸಭೆಗೆ ಕರೀಲಿಲ್ಲ. ಗೊತ್ತ, ನೀವು ಹೇಳಿದ್ರಿ ಪ್ರಭಾವಿ ನಾಯಕ ಅಂತ. ನಾನು ಹಾಕೋಬೇಕು ಪ್ರಭಾವಿ ನಾಯಕ ಅಂತ. ಶಿವಶಂಕರ್ ರೆಡ್ಡಿ ಅವರು ಮೊದಲು ಆಹ್ವಾನ ಕೊಟ್ಟರು, ಆಮೇಲೆ ಸ್ಥಳೀಯ ಶಾಸಕರು ಫೋನ್ ಮಾಡಿದ್ರು. ನನಗೂ ಅವರಿಗೂ ನಡೆದ ವಾಗ್ವಾದವನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸ್ತಕ್ಕಂಥದ್ದು ಉಚಿತವಲ್ಲ. ಯಾಕಂದ್ರೆ ಪ್ರೆಸ್ ಮೀಟ್ಗೂ ರಾಜಕೀಯಕ್ಕೂ ಒಂದು ಸಭ್ಯತೆ ಇರುತ್ತೆ. ರಾಜಕೀಯದಲ್ಲಿ ನುಂಗೋದು ಹೆಚ್ಚಿರಬೇಕು, ಉಗುಳೋದು ಕಡಿಮೆ ಇರಬೇಕು. ಈಗ ಇದು ಉಲ್ಟಾ ಆಗ್ಬಿಡದೆ. ಎಲ್ಲವನ್ನೂ ಮಾತಾಡೋಕ್ಕಾಗೋದಿಲ್ಲ. ಬಹಳ ಮುಚ್ಚಿಡ್ಬೇಕಾಗಿರೋದೇ ಹೆಚ್ಚು. ಹಾಗಾಗಿ ನಾನು ಕಾಂಗ್ರೆಸ್ಸಿಗನೇ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ನಾನು ಕರೀದೇ ಇದ್ರೆ ಕೇಳಿ, ಇಲ್ಲಿ ನಮ್ಮ ಮುಖಂಡರು ಯಾರೋ ಬಂದಿದ್ದಾರೆ. ಪ್ರತಿ ಎಲ್ಲ ವಿಚಾರವನ್ನು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಜಿ ಅಧ್ಯಕ್ಷ ನಾವುಗಳು ಕಟ್ಟ ಅಂದ್ರೆ ನಾನು ಕಟ್ಟ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಬೆಳೆದಂಥದ್ದು. ನಾನು ಅಧ್ಯಕ್ಷನಾಗಿ ಇಲ್ಲಿ 12 ವರ್ಷ ಕೆಲಸ ಮಾಡಿದ್ದೆ, ಎಲ್ಲ ಮಾಡಿದ್ದೆ. ಆದರೂ ಪಕ್ಷನ ಬಿಟ್ಟು, ಯಾಕೆಂದರೆ ಪಕ್ಷದಲ್ಲಿ ಸ್ವಲ್ಪ ನಮ್ಮ ಭಿನ್ನಾಭಿಪ್ರಾಯ ಬಂದಿದ್ದರಿಂದ ಪಕ್ಷದಲ್ಲಿ ಬಿಟ್ಟು
ಒಬ್ಬ ಒಳ್ಳೆಯ ಉತ್ತಮ ವ್ಯಕ್ತಿ ಗೌರಿಬಿದನೂರಿನ ಸರ್ವಿಸ್ ಮಾಡೋದಕ್ಕೆ ಬಂದಿದ್ದಾರೆ. ಅವ್ರಿಗೆ ಬೆಂಬಲಿಸೋಣ ಅಂತೇಳಿ ನಾವು 4 ವರ್ಷ ಹೆಂಡತಿ ಮಕ್ಕಳನ್ನ ಬಿಟ್ಟು ಜೊತೆ ಕೆಲಸ ಮಾಡಿದ್ವಿ. ಅವ್ರನ್ನ ಗೆಲ್ಸಿದ್ವಿ. ಅದು ನಾನು ಒಬ್ಬನೇ ಗೆಲ್ಸಿಲ್ಲ, ಎಲ್ಲ ಜನನೂ ಮನಸ್ಸು ಮಾಡಿದ್ರು, ಎಲ್ಲ ಗೆಲ್ಸಿದ್ರು. ನನ್ನಂಥ ಲೀಡರ್ಗಳು ಭಾಳ ಜನ ಸೇರಿ ಎಲ್ಲ ಗೆಲ್ಸಿದ್ರು. ನಾವು ಕೇವಲ 1 ತಿಂಗಳೇ ಅವ್ರ ಜೊತೆಯಲ್ಲಿ ಇದ್ದಿದ್ವಿ. ಅವರಿಂದ ಅವರು ನಮ್ಮನ್ನು ಬೇಕಾಗಿ ಅವರೇ ದೂರ ಇಟ್ಟರು, ನಾವು ದೂರ ಹೋಗೋದಲ್ಲ. ನಮ್ಮನ್ನು ಯಾಕೆ ದೂರ ಮಾಡಿದ್ರು ಅಂತ ಅವರೇ ಹೇಳ್ಬೇಕು, ನೀವು ಅವ್ರನ್ನೇ ಕೇಳಬೇಕು. ಯಾರದ್ದಾದ್ರೂ ಒಬ್ಬ ಅಧಿಕಾರಿ ಹತ್ರ ಲಂಚ ತೊಗೊಂಡಿದ್ದೀನ, ಇಲ್ಲ ಯಾರಾದರೂ ಒಬ್ಬ ಅಧಿಕಾರಿನ ಟ್ರಾನ್ಸ್ಫರ್ ಮಾಡಿಸಿದ್ದೀನ, ಇಲ್ಲ ಯಾವುದಾದ್ರೂ ನಾನು ಕಾಂಟ್ರಾಕ್ಟ್ರ್ ಕೇಳಿದ್ದೀನ, ಏನಾದರೂ ಕೇಳಿದ್ದೀವ ನಾವು? ಯಾರಾದರೂ ಇಲ್ಲಿರೋರು ಎಲ್ಲ ಭಾಳಷ್ಟು ಜನ ಇದ್ದಾರೆ, ಯಾರಾದರೂ ಯಾವುದಾದ್ರೂ ಒಂದು ಅವ್ರ ಹತ್ರ ಕೇಳಿದ್ದೀವ? ಏನೂ ಇಲ್ಲಪ್ಪ. ಯಾಕೆ ನಮ್ಮ ಸಂಬಂಧ ಎಲ್ಲರ ಜೊತೆನೂ ಚೆನ್ನಾಗಿದೆ. ಪುಟ್ಟಸ್ವಾಮಿ ಗೌಡ್ರಿಂದ ಹಿಡಿದು ಪ್ರತಿಯೊಬ್ಬರ ಜೊತೆಲೂ ನಮ್ಮ ವೈಯಕ್ತಿಕ ಸಂಬಂಧಗಳು ಬಹಳ ಚೆನ್ನಾಗಿದೆ. ಇವಾಗ ನೀವು ಕಾಂಗ್ರೆಸ್, ಶಿವಶಂಕರ್ ನಾನು ಯಾವಾಗ್ಲೂ ಕಾಂಗ್ರೆಸ್. ಇವಾಗ ಅವರ ಒಟ್ಟಿಗೆ ಇಲ್ಲ. ಸಿದ್ದಪ್ಪನವರೇ, ವಿಧಾನಸಭಾ ಚುನಾವಣೆಗೆ ಮುಂಚೆ ಅದನ್ನೆಲ್ಲ ನಾನು ಬಹಳ ದೀರ್ಘವಾಗಿ ಮಾತಾಡ್ತೀನಿ. ನಾನು 15 ದಿವಸದಲ್ಲಿ ಅವ್ರದ್ದೆಲ್ಲ ಏನೇನು ಬರುತ್ತೆ ಎಲ್ಲ ಬರ್ಲಿ. ಯಾಕೆಂದ್ರೆ ಬಹಳ ತಮಾಷೆ, ನಿನ್ನೆ ಪತ್ರಿಕಾಗೋಷ್ಠಿ ಅಂತ ಅನೌನ್ಸ್ ಆದ ತಕ್ಷಣ ಫೇಸ್ಬುಕ್ ಅಲ್ಲಿ ಅಟ್ಯಾಕಿಂಗ್ ಸ್ಟಾರ್ಟ್ ಆಯ್ತು. ನಾನು ನಮ್ಮ ಸ್ನೇಹಿತರಿಗೆ ಹೇಳಿದೆ, ದಯವಿಟ್ಟು ಯಾರು ಯಾವುದಕ್ಕೂ ರಿಪ್ಲೈ ಮಾಡಬಾರ್ದು. ಇನ್ನೂ 1 ವಾರ ಏನೇನು ವಾಂತಿ ಆಗ್ತದೆ ಆಗ್ಲಿ, ಯಾರು ರಿಪ್ಲೈ ಮಾಡಬಾರ್ದು. ನನ್ನ ಕಳಕಳಿಮೆ ಮನವಿ, ದಯವಿಟ್ಟು ಈಗಲೂ ಅಷ್ಟೇ ಹೇಳ್ತೀನಿ, ಯಾರು ರಿಪ್ಲೈ ಮಾಡಬಾರ್ದು. ಅಲ್ಲ ಸರ್, ಶಿವಶಂಕರ್ ರೆಡ್ಡಿನ ಹೇಳ್ತೀನಿ ಕೇಳಿ. ಶಿವರಾಮೇಗೌಡನ್ನು ಆಪೋಸ್ ಮಾಡಿದ್ರೆ ಯಾರನ್ನ? ನೀವು ನಿಲ್ವೇನವ್ರಿಗೆ ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ ಅಂತ 2020, 21, 22, 3 ವರ್ಷ ಶಿವಶಂಕರ್ ರೆಡ್ಡಿನ ತೆಗೆದಿದ್ದಾರೆ. ಇವತ್ತು ಪುಟ್ಟಸ್ವಾಮಿಗೌಡರನ್ನು ಸರಿ ಇಲ್ಲ, ದೌರ್ಜನ್ಯ, ಬೆದರಿಕೆ ಅವೆಲ್ಲ ನೀವು ಹೇಳ್ತಾ ಈ ವಿಚಾರದಲ್ಲಿ ಪುಟ್ಟಸ್ವಾಮಿ ಗೌಡ್ರನ್ನ MLA ಮಾಡೋದ್ರಲ್ಲಿ ನೀವೆಲ್ಲ ಪ್ರಧಾನವಾದಂತಹ ಪಾತ್ರ ವಹಿಸಿದ್ರಲ್ಲ ಅಂತಕ್ಕಂಥ ನಿಮ್ಮ ಪ್ರಶ್ನೆ ಮುಂದೆ ಬರುತ್ತೆ ಅಂತ ಅನಿಸ್ಬೇಕು. ಈ ವಿಚಾರದಲ್ಲಿ ನಮ್ಮಿಂದ ತಪ್ಪಾಗಿದೆ. ನಾವು ಈ ತಾಲೂಕಿನ ಎಲ್ಲ ಮಹಾಜನತೆಯ ಕ್ಷಮೆಯನ್ನು ಕೇಳುತ್ತೇವೆ. ಶಿವಶಂಕರ್ ರೆಡ್ಡಿ ಅವರ ಕೆಲವು ರಾಜಕೀಯ ನಿಲುವುಗಳು ಅವರು ತಗೊಳ್ಳೋಕೆ ಶುರು ಮಾಡಿದಾಗ ದಯಮಾಡಿ ಈ ಥರದ ನಿಲುವುಗಳನ್ನು ನೀವು ತೆಗೆದುಕೊಳ್ಳಬೇಡಿ, ಇದು ಪಕ್ಷಕ್ಕಾಗಲಿ ನಿಮಗಾಗಲಿ ಒಳ್ಳೆಯದಲ್ಲ ಅಂತ ಹೇಳಿದ್ವಿ. ಅವರು ಒಂದು ರೀತಿಯ ಪರ್ಯಾಯ, ಅದನ್ನೆಲ್ಲ ದೀರ್ಘವಾಗಿ ನಾನು ಮಾತಾಡ್ತೀನಿ, ಪರ್ಯಾಯ ರಾಜಕಾರಣವನ್ನ ನನ್ನ ಎಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರಿಗೆ ಪತ್ರಿಕಾಗೋಷ್ಠಿಗೆ ಹಾರ್ದಿಕವಾದಂಥ ಸ್ವಾಗತವನ್ನು ನಾನೇ ಕೊಡ್ತಾ ಇದ್ದೀನಿ. ನಿನ್ನೆ ಬೆಳಗ್ಗೆ ಮೊನ್ನೆ ರಾತ್ರಿ ತೀರ್ಮಾನ ಮಾಡಿಕೊಂಡು ತಾಲೂಕಿನಲ್ಲಿ ಈಚೆಗೆ ಕಳೆದ 2.25 ವರ್ಷಗಳಿಂದ ಈಚೆಗೆ ನಡೆದಂಥ ತಾಲೂಕಿನ ವ್ಯವಸ್ಥೆಯ ಬಗ್ಗೆ ಮಾತಾಡಬೇಕು. ನನ್ನ ಅಭಿಪ್ರಾಯಗಳನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಬೇಕು ಅಂಥೇಳಿ ಈ ಪತ್ರಿಕಾಗೋಷ್ಠಿಗೆ ಕೆಲವರಿಗೆ ನಾನು ಸಂದೇಶವನ್ನು ಕಳಿಸಿ, ಉಳಿದಂಥ ನಿಮ್ಮ ಸ್ನೇಹಿತರ ಜೊತೆಗೂ ಇದು ನೀವು ಹಂಚ್ಕೊಳ್ಳಿ ಅಂತ ತಮ್ಮೆಲ್ಲರೂ ಕೂಡ ವಿನಂತಿ ಮಾಡಿಕೊಂಡಿದ್ದೆ. ನಮ್ಮ ಆಹ್ವಾನವನ್ನು ಮನ್ನಿಸಿ ತಾವೆಲ್ಲರೂ ಕೂಡ ಇವತ್ತಿಗೆ ಬಂದಿದ್ದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಹಾರ್ದಿಕವಾದಂಥ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಕಳೆದ ವಿಧಾನಸಭಾ ಚುನಾವಣೆ ಆದ ನಂತರ ಸ್ವಲ್ಪ ದಿವಸಗಳಾದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಕೆಲವೇ ದಿನಗಳಲ್ಲಿ ಮಾನ್ಯ ಶಾಸಕರ ಆಡಳಿತದ ವೈಖರಿಯ ಬಗ್ಗೆ ನಮಗೆ ತೀವ್ರವಾದಂಥ ಭಿನ್ನಾಭಿಪ್ರಾಯಗಳು ಇತ್ತು. ಚುನಾವಣೆಗೆ ಮೊದಲೇ ನಾನು ನನ್ನ ಈ ಭಯವನ್ನ ನನ್ನ ಸ್ನೇಹಿತರ ಜೊತೆನಲ್ಲಿ ಹಂಚಿಕೊಂಡಿದ್ದೇನೆ, ಎಲ್ಲ ಅನೇಕರು. ಬಹುಶಃ ನಾವು ತಪ್ಪು ಮಾಡ್ತಾ ಇದ್ದೀವೇನೋ, ಆದರೆ ಇಂಥ ಒಂದು ತಪ್ಪನ್ನು ಮಾಡ್ತಕ್ಕಂಥದ್ದು ರಾಜಕೀಯದಲ್ಲಿ ಕೆಲವು ಸಾರಿ ಅನಿವಾರ್ಯವಾಗಿಬಿಡ್ತದೆ. ಹಾಗಾಗಿ ಅನಿವಾರ್ಯವಾಗಿ ನಾವು ಈ ತಾಲೂಕಿನ ವ್ಯವಸ್ಥೆಯನ್ನ
ನಾಶ ಆಗೋದಕ್ಕೆ